ನಮಸ್ಕಾರ ಎಲ್ಲರೂ ಹೇಗಿದ್ರಿ? ಆರಾಮಿದ್ರಿ? ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಇವತ್ತು ಇಷ್ಟು ಎಲ್ಲ ಗವಾಳೆ ಆಗ್ತಾಯಿದ್ದೀವಿ ಅಂದ್ರೆ ಮನೆ ತೊಳಗಿರ್ತೀವಿ ರೀ. ಯಾಕಂದ್ರೆ ನಮ್ಮೂರು ಜಾತ್ರೆ ಅಂತೂ ಬಂತು. ಈಗ ಇನ್ನೊಂದು 5-6 ದಿನ ಉಳಿದ್ರಿ. ಹುಣ್ಣಿಮೆ ಆಗನದ. ಹುಣ್ಣಿ ಅಂತೂ ನಾಳೆಗೆ ಇತ್ತು. ಹಾಗಾಗಿ ಹುಣ್ಣಿ ಎಷ್ಟಿಗೆ ಮನೆ ತೊಳೆದ್ರಾಯ್ತು ಅಂತ ಹೇಳ್ಕೆಸಿಂದು ಹೊಲದಾಗ ಕಬ್ಬು ಹಚ್ಚಕತ್ತಿದ್ದೇವೆ ರೀ. ಇನ್ನೊಂದು ದಿನ ಹೋಗಿ ಬೀಜ ಕಡ್ದು ಬಂದ ಕೆಸಿಂದ ನಾಳೆಗೆ ಕಬ್ಬು ಹಚ್ಚಿದ್ರಾಯ್ತು. ಮತ್ತು ನಮ್ಮ ಮನೆಗಂತೂ ಇವತ್ತು ಗಾಳಿ ಭಾಳ ಅದ ರೀ. ಎಲ್ಲ ಬೇಗರು ಬಂದಾರ. ಅದಕ್ಕಾಗಿ ಇಷ್ಟೊಂದು ಗರ್ದಿ ಅದ. ಎಲ್ಲ ಕಬ್ಬು ಹಚ್ಚೋದು ಉಳಿದ್ರಲ್ಲಕ್ಕ ಒಂದಿನ ಲೇಟ್ ಅದ್ರಾಗಲ್ಲಕ್ಕ ಅಂತ ಹೇಳ್ಕೆಸಿಂದ ಮೊದ್ಲಿಗೆ ಮನೆ ತೊಳೆದ್ರಾಯ್ತು ಅಂತ ಹೇಳ್ಕೆಸಿಂದ ಅದಕ್ಕೆ ನಾವು ಇವತ್ತು ಮನೆ ತೊಳೆಗಿತ್ತೀವಿ. ಅದ್ರಾಗ ಬೇರೆ ಈಗ ಯಾಕಂದ್ರೆ ಲೈಟ್ ಅಂತೂ ನೀರು ಸರಿಯಾಗಿ ಬರಂಗಿಲ್ಲ ರೀ. ಇಲ್ಲಿ ನಳಗಳಿಗೆ ಮುಂಜಾನೆ ಬರ್ತಾವ ಮತ್ತು ಬಳಸೋ ಪುರ್ತಕ ಕುಡಿಯೋ ಪುರ್ತಕ ಇಷ್ಟ ಆತವ. ಹಂಗಕ್ಕೆಸಿಂದ ಈ ಮನೆ ತೊಳಿಕಂತೂ 2-3 ಬ್ಯಾರ್ಲ್ ಅಂತೂ ಬೇಕಲ್ರಿ. ಆ ಸಲಕ್ಕಾಗಿ ಇವತ್ತು ನೀರು ಬಂದಿದ್ವು. भांडी येऊ शकता का? भांडी येऊ शकतो. किमतान फरक भांडी हां मारू बरोबर इथे बरोबर बोलतात. ಇವಾಗ ಗ್ಯಾಸ್ ಇಟ್ಟಿ ರೂಮ್ ಅಂತೂ ಎಲ್ಲ ತೊಳೆದೈತ್ರಿ. ಅದು ತೊಳೆದ್ಮೇಲೆ ಹೆಚ್ಗಿಡ್ದ ಜಗಲಿ ಕೊಲಿ ಒಂದ ನಾವು ಎಲ್ಲ ಭಾಂಡಿ ಅದು ಇಳಿವಿದಿಲ್ರಿ ಅದರಿಂದ ಅದಕ್ಕಾಗಿ ಎಲ್ಲ ಭಾಂಡಿ ಅದು ನಮ್ಮ ಗೌಡನೇ ಇಳುವಾಗತ್ತಿದ್ದಾನೆ. ಇವತ್ತು ಗೌಡು ಮತ್ತು ಜಟ್ಟು ಚೆನ್ನಾಗಿ ಮಾಡ್ಕೊಡು ಅನ್ನೋದು ದೌಡನೆ ಎದ್ದಿದ್ರಿ. ಟೈಮ್ ಎಷ್ಟಾಗ್ಯದ ಅಂದ್ರೆ 5 ಆಗಿತ್ತು ರೀ. ಇನ್ನೂ ನೀರಂತೂ ಬಂದಿದ್ದಿಲ್ಲ. ಹಾಗಾಗಿ 5ಕ್ಕೆ ಎದ್ದಿದ್ರು ಅವರು ಬೇನೋ. ಅದಕ್ಕೆ ಅಷ್ಟು ಭಾಂಡಿ ಎಲ್ಲ ಇಳಿಸಾಕತ್ತಿದ್ರು. ಇವಾಗ ದೇವ್ರ ಕೋಲಿ ಒಂದು ತೊಳೆದು ಬಿಟ್ರಾಯ್ತು ರೀ. ಹಿಂದಿನ 2 ಕೋಲಿ ಅಂತೂ ಆದವ. ಅದಕ್ಕಾಗಿ ಅವೆಲ್ಲ ಸಾಮಾನ್ಯ ಅಂತೂ ಜಗಲಿ ಕೋಲಿ ಅಂತ ಎಲ್ಲ ಸಾಮಾನ್ಯ ಅಂತೂ ತೆಗೆದಿಲ್ಲ ರೀ. ಮೊದಲಿಗೆ ಇದೊಂದು ಪಡ್ಸಲ್ಗೆ ಎಲ್ಲ ಕ್ಲೀನ್ ಮಾಡ್ಕೆಸಿಂದ ಇಟ್ಟಿದ್ದು ನಾನು ನೀರು ಹೊಡಿತಾರೆ ಅಂತ ಹೇಳ್ಕೆಸಿಂದ ಅದ್ರ ಗ್ಯಾಸ್ ಕೋಲಿ ಒಂದು ನೀರು ಹೊಡೆದು ಬಿಟ್ಟಿದ್ರು. ಇವಾಗ ಇದೊಂದಿಷ್ಟು ಜಗಲಿ ಕೋಲಿ ಖಾಲಿ ಮಾಡಿದೆವು ಅಂದ್ರೆ ಅದೊಂದಿಷ್ಟು ತೊಳೆದು ಬಿಡ್ತಾರೆ. ಈ ಕಡೆದೆಲ್ಲ ಅಂತೂ ಕ್ಲೀನಾಗಿದೆ. ಎಲ್ಲ ಹೊಡೆದು ಬಿಟ್ಟಿದ್ದೇವೆ ದೋಸೆ ಅದು. ಇನ್ನೇನು ಬರೀ ನೀರು ಹೊಡೆಯಿತು. ಚೀಲ ಅಂತೂ ಅಷ್ಟೇ ಇದ್ದವು ರೀ. ಯಾಕಂದರೆ ಒಂದು ಸ್ವಲ್ಪ ಗೋಧಿದು ಜವಿ ಜೋಳ ಎಲ್ಲ ಹಂಗೆ. ಈ ಕೆಲಸದಾಗ ಸಂತಿ ಬೇರೆ ಇವತ್ತೇ ಐತ್ರಿ. ಹಾಗಾಗಿ ಮುದ್ದೇನೆ ಹೋಗಿದ್ರೆ ಸಂತಿಗೆ ನಾವೇನು ಹೋಗೋದಲ್ಲ ಇವತ್ತು. ಹೋಗ್ಬಂದು ಸಂತಿಗೆ ಏನು ತಂದು ಪೇರಿಕೆ ತೀತ್ರ ಒಟ್ಟು ಸರ್ದಿ ಬರ್ತದ. ಅದಕ್ಕೆ ಪೇರಿಕೆ ಸರ್ದಿ ಬರಲ್ಲ. ತೊಳ್ಕೊಂತಿರೋ ಹಂಗೆ ತಿನ್ಬಾರ್ದು. ತೊಳಿ ಅಲ್ಲ ಹಂಗೆ ತಿನ್ಬಾರ್ದು ಹಂಗೆ. ಇವಾಗ ಮನೆ ಅದೆಲ್ಲ ತೊಳೆದಾಗಿದ್ರಿ. ಮತ್ತೇನೋ ಸಂತಿಗೆ ಹೋಗಿ ಬಂದ್ರೆ ನಮ್ಗೆ ಹೋಗೋದಾಗಿದ್ರೆ ಇದಿಷ್ಟು ಸೋಯಾಬೀನ್ ಪಲ್ಯ ಮಾಡಬೇಕು. ನೋಡಿ ಸೋಯಾಬೀನ್ ಪಲ್ಯಕ್ಕೆ ನೀರು ಕಾಯಿಟ್ಟೇನಿ ರೀ. ಇನ್ನು ಅನ್ನ ಮಾಡಿ ಚೆಂದ ಮಾಡುತ್ತಾ ರೊಟ್ಟಿ ಭಾಳಷ್ಟು ಮಾಡಿಟ್ಟಿದ್ರಿ. ಒಂದು ಸ್ವಲ್ಪನೇ ಮಾಡ್ಬೇಕು ಈ ರೊಟ್ಟಿ. ಇಲ್ಲಿ ಸೋಯಾಬೀನ್ ಪಲ್ಯಕ್ಕೆ ಹೋಗಿ ಈರುಳ್ಳಿ ಮತ್ತು ಅಷ್ಟು ಬೆಳ್ಳುಳ್ಳಿ ಕೊಬ್ಬರಿ ಹೊಳಿಟ್ಟೀನಿ ರೀ. ನೀರು ಅಂತ ಹೆಸ್ರು ಬಂದದ. ಒಂದಿಷ್ಟು ಸೋಯಾಬೀನ್ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು. ಆಮೇಲೆ ಅನ್ನ ಮಾಡೋದು. ಸೀದಾ ಕುಂದ್ರ
ಸೋಯಾಬೀನ್ ಪಲ್ಯ ಮಾಡಿಟ್ಟೇನಿ ರೀ. ಇವಾಗ ಕೊಬ್ಬರಿ ಮೊದಲಿಗೆ ನಾನು ಕುಟ್ಟಿದ್ದಿಲ್ಲ, ಅದಕ್ಕೆ ಇಷ್ಟ ಕೊಬ್ಬರಿ ಕುಟ್ಟಿ ಹಾಕ್ಬಿಟ್ರಂತೂ ಪಲ್ಯ ಸೋಯಾಬೀನ್ ಪಲ್ಯ ಅಂತ ರೆಡಿ ಐತ್ರಿ. ಇನ್ನು ಒಂದು ಸ್ವಲ್ಪ ರೊಟ್ಟಿಯನ್ನು ಜಾಸ್ತಿ ಮಾಡೋಂಗಿಲ್ಲ, ಯಾಕಂದರೆ ಇವತ್ತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತಲ್ರಿ, ಹಾಗಾಗಿ ಚೆಂದ ಮಾಡುತ್ತೆ. ನಾನು ಒಂದು ಬುಟ್ಟಿ ಜಾಸ್ತಿ ಮಾಡಿಟ್ಟಿದ್ದೆ ರೊಟ್ಟಿ, ಮುಂಜಾನೆ ಏನೋ ಜಾಸ್ತಿ ಮಾಡೋದಾಗಂಗಿಲ್ಲ ಅಂತೇಳಿ ಅದಕ್ಕೆ ಇದಿಷ್ಟು ಸಾಂಬಾರು ಮಾಡಿ ಅನ್ನ ಮಾಡಿ ಒಂದು ಸ್ವಲ್ಪ ಮಾಡ್ಬೇಕ್ರಿ. ಮತ್ತೇನು ಪ್ರತ್ಯೇಕ ಇಷ್ಟು ಮಾಡಿಬಿಟ್ರೆ ಆಯಿತು. ಇದಕ್ಕೆ ಇನ್ನು ಮಸಾಲೆ ತಂದಾಕಿಲ್ರಿ, ಗರಂ ಮಸಾಲೆ ಹಾಕಬೇಕು. ನಮ್ಮ ಗೌಡು ಅಂತ ಹೊಲಕ್ಕೆ ಹೋಗ್ಯಾನ್ರಿ, ಯಾಕಂದ್ರೆ ನಿನ್ನೆ ಕಬ್ಬಿನ ಬೀಜ ಹೊಡೆದಿದ್ದೇವಲ್ರಿ, ಇದೆಲ್ಲ ಕೊಬ್ಬರಿದು ಇದದ ರೀ. ಕಬ್ಬಿನ ಬೀಜ ಹೊಡೆದಿದ್ದೆವು, ಅದಕ್ಕೆ ಇವತ್ತು ಹರಬೇಕು ಕಬ್ಬು ಒಟ್ಟು. ಅದಕ್ಕಾಗಿ ಒಂದು ಸ್ವಲ್ಪ ಹೋಗ್ಯಾರ, ಮುಂಜಾನೆ ದೊಡ್ಡನೇ ಹೋಗಿದ್ರು ಅವ್ರ ಪಪ್ಪನೂ, ಅವರು ಬರ್ತಾರೆ ಈಗ. Mali papa. Mali. Yes. Mali. ಏ ಬರಗಡು ಎಲ್ಲಿಗೆ? ಇನ್ನೂ ಒಂದು ಸಾಲಿಗೆ 2 ಪೆಂಡಿಗೆ ಕಮ್ಮಿ ಬಿದ್ದಾವಲ್ಲ, 2 ಕಬ್ಬ ಹ್ಯಾಂಗ ಈ ಕಡೆ ಕಿರ್ಮಂಬ ಉಳಿತಾವಂದಿ. ಅವು ಏಕ ಟ್ಯಾಕ್ಸ್ ತಂದಿಲ್ಲ, ಅವು ಏಕ ಟ್ಯಾಕ್ ತಂದಿಲ್ಲ. ಕಡ ಮಾಡೋದು ತರ್ಲ ತಂತವಕ್ಕ. ಬಾ ಉಣ ಬಾ. ಕೈ ತಕೋ ಸ್ವಚ್ಛಾಗಿ. ಚೆಲ್ಬೇಡ ಹೋತಮ್ಮ, ಕೈ ತಕೋಬೇಕಲ್ಲ ಗಡು. ತುಂಬಬೇಕಿಲ್ಲ ಬ್ಯಾರಲ್ಲ. ಹೇಗೆ ಮುಂಡ ಮೇಲೆ ಕೈ ತೊಂದರೆ ಇವತ್ತು. ಮುತ್ಯ ಗೋಡೆ ಜಟಪ್ ಹೋಗಿರ್ ಸಂತಿಗೆ. ಇವು ತೊಳಿ ಒಂದು ಸ್ವಲ್ಪ ಮೊದಲು ಉಂಡ್ಕೇಸಿನ ತಿನ್ನು, ಹೊಡಿ ಊಟ ಹೋಗಲ್ಲ ಅಂದ್ರೆ. ಇವತ್ತು ಕಬ್ಬಿನ ಬೀಜ ಹರಲಿತ್ತೀರಿ. ನಿನ್ನೆ ಬೀಜ ಕಡ್ದು ಹಾಕಿದ್ದೆವು, ಅದ್ರ ನಿನ್ನೆ ಅಂತ ತರೋದಾಗಿದ್ದಿಲ್ಲ. ಇವತ್ತು ಮುಂಜಾನೆ ತೊಗೊಂಬಂದು ಹಾಕ್ಯಾರ ಡಿಗ್ಗಿ, ಒಯ್ದು ಹರಬೇಕು. ನಮ್ಮ ಗೋಡು ಅಂತ ಮುಂಜಾನೆ ಹಿಡಿದು ಇವತ್ತು ಸಾಲಿ ಬಿಟ್ಟನ್ರಿ. ಇವತ್ತೊಂದಿನ ಸ್ವಲ್ಪ ಕಬ್ಬಿನ ಬೀಜ ಹರವಾದಿತ್ತು, ಹಾಗಾಗಿ ಮುಂಜಾನೆ ಬಂದಿದ್ರು ಅವರು. ಅವನು ಹೋಗಿಲ್ಲ ಇವತ್ತು, ಅಲ್ಲೊಂದವ ಚೆನ್ನಾಗಿ ಮಾಡ್ಬೇಕು ಈಗ. ಇದಿಷ್ಟ ನಾವು ಹೊಲಕ್ಕೆ ಬರೋದ್ರಾಗ ನಮ್ಮ ಗೌಡು ಹರಿವೇನ್ರ ಕಡ್ದಿಟ್ಟು
ಅದಕ್ಕೆ ಆ ದಂಡಿ ಹಿಡ್ದ ಹರ್ಕೋತ ಬರ್ತೀನಿ ಅಂದ್ರೆ ಕಬ್ಬ. ಯಾಕೆಂದ್ರೆ ಕಂಬ ಇದ್ರೆ ಭೀ ಈ ಕಡೆ ಒಂದಿಷ್ಟು ಕಿರ್ಮಂಬೋರಿ ಮತ್ತು ಏನು ಹಚ್ಚತ್ರ ಬರ್ತಾವ ಅಂತೇಳಿ ಅಲ್ಲೇ ಹೋಗಿಮ್ಮ, ಅಲ್ಲೇ ಹೋಗಿ ಯಾಕಡೆ ಬರಲಿ ಆ ದಂಡಿ ಹಿಡ್ದು. ಈ ಒಳಗೆ ಬೋತ್ ಸಣ್ಣ ದೊಡ್ಡ ಹೋಗ್ಯಾವಲ್ಲ, ಆ ಕಡೆ ಚಾರ ಪುಟ್ಟಿಗೆ ಏನು ಒಳಗೆ ಚಾರ ಸಡ್ತೀನಾಗ್ಯಾವ. ಈ ಕಡೆ ತುಂಬಮ್ಮ. ಈ ಕಡೆ ಹಿಡ್ದ ಹರ್ಕೋತ ಹೊಂಟೀರಿ. ಏಕಟ್ಟು ಕಬ್ಬೆ ಹರಿಲಿತ್ತಿದ್ದಾನೋ ಹಿಂಗೆ ಕಳೆದ್ರೆ ಅಂತೇಳಿ. ಹಾಂ ಹೋಗಿ ಅಲ್ಲಿ ಎರಡು ಇದೆ. ಅಲ್ಲಿ ಹೋಗಿ ಇವತ್ತ ನಮ್ಮ ಹಾಂ ಬಿಸಿಲಂತೂ ಜಾಸ್ತಿ. ಏನು ಇಲ್ಲಿ ಸುಮ್ಮಿಡು, ನೀ ಕಬ್ಬಚ್ಚಿಡು, ಕಬ್ಬಚ್ಚಿಡು ನೀ. ಇದು ಗೋದಿನ ಮೇಲೆ ಕಡದ್ರೈತೆ ಅಂತ ಹೇಳಿ ಕಿಸಿಂದ ಬರೀ ಅಪ್ಟ ಪೂರ್ತಿ ಕಬ್ಬೆ ಹರವಲತ್ತಿದ್ದಾರೆ. ಯಾಕ ಕಬ್ಬಚ್ಚಿಡು ಅಂದೆ ಮತ್ತೆ ಇಡ್ತಕ್ಕ ಅಲ್ಲಿ ಯಾರು ಹೆಚ್ಚಾತಾವತ್ ಬೀಜ ತುಳಿಯಾಕರ ಹೆಚ್ಚಾತಾವ. ಕಬ್ಬಚ್ಚಿ ತುಳಿಯೋದು. ನಾಲ್ಕು ಬಟ್ ಗದ್ದ ಹೇರ್ಬೇಡ, ಹಿಂಗೆ ನಾಲ್ಕು ಬಟ್ ಬಿಟ್ಟು ಕಿಸಿಂದ ಇಡು. ಗದ್ದ ಹೇರ್ಬೇಡ ಒಟ್ಟು ಕಬ್ಬ. ಈಗ ಹಿಂಗೆ ಕಬ್ಬಿನ ಮೇಲೆ ಕಬ್ಬು ಹಿಂಗೆ ಕುಂದ್ರಿಸ್ಬೇಡ. ಹಿಂಗೆ ಒಂದು ಸ್ವಲ್ಪ ನಡ್ಬರ್ಕ ಅಡ್ಡರ್ ನಡ್ಬರ್ಕ 4 ಬಟ್ ದೂರ ಇರ್ಬೇಕು. ಒಂದು ಸ್ವಲ್ಪ ಈ ತುಳಿಯಾಕರ ಬೀಜ ಹೆಚ್ಚದ. ಹಾಂ ಅಟ್ಟಾಡು ಸಾಕು ರಗಡತ್ತ. ಒಳಗಿಡು ಪೆಂಡಿ. ಹೊಡೆದ ಒಂದೇ ಕಿಕ್ಕಿ ಚಾಲು ಆಯ್ತು.
ಈ ಕಡೆದಿಷ್ಟು ಹರಿಗಿದ್ದೇವೆ ರೀ. ಆ ಕಡೆ ಒಂದಿಷ್ಟು ಬೀಜ ಕಂಬಿದ್ದು, ಹಾಗಾಗಿ ನಾಳೆಗೆ ಒಂದಿಷ್ಟು ಬೀಜ ಹೊಡೆದು ತಂದು ಹಚ್ಚಬೇಕು. ಅದ್ರ ಇವನ್ನ ಕಬ್ಬಂತೂ ಇನ್ನೂ ಕಟ್ ಮಾಡಿಲ್ಲ ರೀ. ಕಬ್ಬು ಇಟ್ಬಿಟ್ಟಿದ್ದೇವೆ ನಾವು. ನಾಳೆಗೆ ನಸಕ್ನಾಗ ಲೈಟ್ ಅವ್ರು ನಾಲ್ಕಕ್ಕೆ ಯಾವ ಲೈಟ್ ಮತ್ತು ಹಾಕರಕ್ಕೆ ಹೋಗ್ತಾವ. ಈ ಆರು ತುಕಣ ಮಾಡಿದ್ರೆ ಹೆಂಗೆ ನಿಮ್ಮ? ದೊಡ್ಡ ದೊಡ್ಡ ಇಡು. ಈ ಎರಡು ಕಣ್ಣಿನ ಬೀಜ ಹೊಡೆದಂಗೆ ಹೊಡ್ಲಿಕ್ಕೆ ಎಡೆ ಕಣ್ಣು ಕುಂದಿರ್ತಾವ ಅದ್ರಾಗ. ಏಯ್ ಅಯ್ಯೋ ನೀನು ಸೀಳ್ಬಾರ್ದು ನೋಡಿ ಬೀಜ. ಎರ ಯಾಸಿ ಮೇಲೆ ಹೊಡಿ. ಹಾಂ ಹೊಡಿ ಜಾರ ಉದ್ದದ. ಇಲ್ಲಿ ನೋಡಕ್ಕೆ ಇಲ್ಲಿ ಎಟ್ಟುದು ಎಸಿಟ್ಟಿನಿ ನೋಡಿಗೆ 4 ಕೂತಾವ 5 ಕೂತಾವ. ಕಲ್ ನೋಡಿ ಬೀಳ್ತಾವ. ಸೀಳ್ಬಾರ್ದು ನೋಡಿ ಬೀಜ. ಜರ ಯಾಸಿ ಮೇಲೆ ಹೊಡಿ, ಸೀಳುತ್ತ ಬೀಜ. ಹಾಂ ಜರ ಯಾಸಿ ಮೇಲೆ ಹೊಡಿ, ಗುಂಡು ಹೊಡಿಬೇಡ. ಕೆಟ್ಟುದ್ದ ಆಗ್ಯಾ ಅಟ್ಟುದ್ದ ಹೆಂಗೆ ಹಿಡಿತಾವ ಬೀಜ? ಹೊಡಿ 2 ಕಣೆ ಹಾಕಾದ್ರೆ ಅದ್ರಾಗ 2 ತುಕಡಿ ಮಾಡೋದು ಕೆರೆದಿತ್ತು ಅಂದ್ರೆ. ಆ ಉದ್ದಂದ್ರಾಗ 2 ಅಂತ ಹೇಳಿ ನನಗೆ ಕೆರೆದಿತ್ತು ಅಂದ್ರೆ ಅದ್ರ 3 ಹ್ಞೂ ಹೊಡಿಬೇಕು.
ಭಾಳ ಉದ್ದು ಬಿಡಬೇಡ.